ಅದೇ ಕಾಲ ರಾಹುಲ್ ಸಹಿತ ಇದಕ್ಕೆ ಸಪೋರ್ಟ್ ಮಾಡಿದ್ದು ಭಾಳ ಒಳ್ಳೆಯದು ಅನ್ನೋಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಅಂದ್ರೆ ಇನ್ನು ಮುಂದೆ SC ST OBC ಮತ್ತು ಮೈನಾರಿಟಿ ಯಾವುದೇ ಧರ್ಮದವ್ರು ಇರಲಿ ಅವ್ರಿಗೆ ಕಿರುಕುಳ ಕೊಡೋದು, ಟೀಕೆ ಮಾಡೋದು, ಅವ್ರ ಮನಸ್ಸಿಗೆ ನೋವಾಗುವಂಥ ಮಾತು ಮಾತಾಡೋದು, ಅವ್ರಿಗೆ ಅವ್ರ ಹೆಸರಿನ ಮೇಲೆ ಮತ್ತು ಇನ್ನೊಂದು ವಿಷಯದ ಮೇಲೆ ಅವ್ರಿಗೆ ಸಣ್ಣದಾಗಿ ಮಾತಾಡೋದು ಮತ್ತು ಬಿಹೇವಿಯರ್ ಸಹಿತ ಅವ್ರನ್ನ ಕೀಳಾಗಿ ನೋಡೋದು ಇಂಥವೆಲ್ಲ ಮಾಡಿದರೆ ಇದು ಮುಂದಿನ ದಿನದಲ್ಲಿ ಅದು ಅಪರಾಧ, ಅದಕ್ಕೆ ಶಿಕ್ಷೆ ಆಗಲೇಬೇಕು ಅನ್ನೋಂಥ ಕಾನೂನನ್ನು ವೇಮೂಲ ಕಾನೂನು ಅಂತ ಹೇಳ್ತಾರೆ. ರೋಹಿತ್ ವೇಮೂಲ ಕಾಯ್ದೆ ಪ್ರಕಾರ ಅವ್ರ ಶಿಕ್ಷೆ ಆಗ್ತದೆ, ಅದು ಮಾಡಬೇಕಾಗಿದೆ ಅಂತೇಳಿ ಸಿದ್ದರಾಮಯ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಅದ್ರ ಕುರಿತಾಗಿ ಪ್ರಗತಿನೂ ನಡೆದಿದೆ. ಒಟ್ಟಾರೆಯಾಗಿ ಈ ಕಾನೂನಿನಿಂದಾಗಿ ಜಾತಿ ವ್ಯವಸ್ಥೆ ಒಂದಿಷ್ಟು ಕಡಿಮೆ ಆದರೆ ಅಥವಾ ಈ ಜಾತಿ ವ್ಯವಸ್ಥೆ ಕಿತ್ತೋದ್ರೆ ನಿಜವಾಗಿ ಒಂದು ದೊಡ್ಡ ಸಾಧನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಒಂದಷ್ಟು ಸುಲಭಿಲ್ಲ. ತಾರತಮ್ಯಕ್ಕೆ ದಂಡ ಏನೋ ಮಾಡಿದರು, ಎಲ್ಲ ಮಾಡಿದರು. ಇವತ್ತು ಕಾನೂನುಗಳಿದ್ದಾವೆ, ಅದು ಕಾನೂನಿಂದ ಎಷ್ಟು ಮಟ್ಟಿಗೆ ಪ್ರಗತಿ ಆಗೈತಿ ಅನ್ನೋದನ್ನು ಗಮನಿಸಿದಾಗ ಸ್ವಲ್ಪ ಹೇಳೋದು ಕಷ್ಟ. ಆದರೂ ಒಂದು ಕಾನೂನು ಅದಲ್ಲಪ್ಪ ಅನ್ನುವಂಥದ್ದು ಧೈರ್ಯ ಮಾಡಿ ಯಾರಾದರೂ ಈ ನಮ್ಮ SC ST OBC ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಜನ ಕಂಪ್ಲೇಂಟ್ ಮಾಡಿದರೆ ಒಂದು ಸ್ವಲ್ಪ ಎನ್ಕ್ವೈರಿ ಆಗಬಹುದು ಅನ್ನುವಂಥ ಸ್ಥಿತಿಗೆ ಈಗ ಬಂದದಂತ ಅನ್ನಿಸ್ತದೆ. ಅದೇನಾಗಲಿ ಒಟ್ಟಲ್ಲಿ ಒಳ್ಳೆಯ ಕಾನೂನು ಅದು. ರೋಹಿತ್ ವೇಮೂಲನ ಹೆಸರಿನ ಮೇಲೆ ಕಾಯ್ದೆಯನ್ನು ತಯಾರು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಅನ್ಯಾಯಪೂರಿತ ಮಾತಿನಿಂದಾಗಲಿ ಯಾವುದೇ ಕೆಲಸದಿಂದಾಗಲಿ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ನೋವು ಆಗಬಾರ್ದು, ಬದುಕು ಅವ್ರದ್ದು ಹಾಳಾಗಬಾರ್ದು. ಹಂಗಾದ್ರೆ ಅದಕ್ಕೆ ಒಂದು ಪರಿಹಾರ ಇಲ್ಲದ ಇನ್ನು ಮುಂದೆ ಯಾರೂ ಯಾರನ್ನು ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬರೊಬ್ಬರು ಗೌರವಿಸೋದು ಮುಖ್ಯ ಅಂತ ಈ ಕಾನೂನು ಆದ್ರೆ ಬರ್ಬೋದು ಅಂತ ಆಶೆ ಮಾಡೋಣ. ಅದು ಎಷ್ಟು ಮಟ್ಟಿಗೆ ಆಗ್ತದೋ ಆ ಬಂದಾಗ ನೋಡೋಣ ಅಂತ ಹೇಳ್ತಾ ಈ ಒಂದು ರೋಹಿತ್ ವೇಮೂಲ ಕಾಯ್ದೆ ತರೋದಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ಒಂದಿಟ್ಟು ಹೆಜ್ಜೆಯನ್ನು ಇಡ್ಲಿಕ್ಕತ್ತದ, ಹೆಜ್ಜೆ ಇಡ್ಲಿಕ್ಕತ್ತದ. ಇದು ಮುಂದಿನ ದಿನದಲ್ಲಿ ಇವರಿಗೆ ಒಳ್ಳೆಯ ಹೆಸರನ್ನು ತರಬಹುದು ಅಂಥೇಳಿ ಭಾಷಣ ಮಾತಾಡ್ತಿದ್ದಾರೆ. ಈ ವೇಮೂಲ ಕಾಯ್ದೆ ಬರಲಿಲ್ಲ, ರೋಹಿತ್ ವೇಮೂಲ ಕಾಯ್ದೆ ಆಗಲಿಲ್ಲ ಅಂತ ನಿಮ್ಮನ್ನು ಕೇಳ್ತಾ ನೀವು ಎಸ್ ಸರ್ ಏನ್ರಿ, ನೋ ಅವರ್ ಏನ್ರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾತ್ರ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.